ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ಈ ರಾಮಕಥೆ ಪ್ರಾರಂಭ ಆದ ದಿವಸದಿಂದ ಅನೇಕ ಜನರು ತಮ್ಮ ತೃಪ್ತಿ, ಸಮಾಧಾನ, ಸಂತೋಷವನ್ನು ನಮ್ಮಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ಶ್ರೀಮಠಕ್ಕೆ ತುಂಬ ಜನ ಭಕ್ತರು ಬಂದಿದ್ದರು. ಅವರೆಲ್ಲ ಹೇಳಿದ್ರು, ಬೆಳಗ್ಗೆ ಆದರೆ ನಾವು ಈ ರಾಮಕಥೆಯನ್ನು ಕೇಳ್ತೀವಿ, ನಮಗೊಂದು ರೀತಿ ನೆಮ್ಮದಿ ಸಿಗ್ತಾ ಇದೆ ಅಂತ. ನಮ್ಮ ಇಚ್ಛೆಯೂ ಅದೇ, ಪ್ರತಿಯೊಬ್ಬರಿಗೂ ನೆಮ್ಮದಿ ಸಿಕ್ಕಬೇಕು. ಪ್ರಸ್ತುತ ಸಂದರ್ಭದಲ್ಲಿ ಎಲ್ಲರಿಗೂ ಎಲ್ಲ ಕಡೆಯಿಂದ ಬೇಸರ, ದುಗುಡ ಆಗಿದೆ. ಇದೆಲ್ಲ ದೂರ ಆಗಿ ಒಂದು ಸ್ವಲ್ಪ ಹೊತ್ತು ನೆಮ್ಮದಿ, ಸಂತೋಷ ಕೊಡಬೇಕು ಅಂತ ನಮ್ಮ ಇಚ್ಛೆ. ಅದಕ್ಕಾಗಿ ಪ್ರಭು ರಾಮಚಂದ್ರನ ಕೃಪೆಯಿಂದ ನಾವು ಈ ರಾಮಕಥೆಯನ್ನು ಪ್ರಾರಂಭ ಮಾಡೋದು ನನಗಂತೂ ಬಹಳ ತೃಪ್ತಿ ತಂದಿದೆ. ಒಬ್ಬೊಬ್ಬರು ಬಂದು ಹೇಳಿದಾಗಲೂ ನನಗೆ ತುಂಬ ತೃಪ್ತಿ ಸಿಗ್ತಾ ಇದೆ. ಈ ಕಥೆಯನ್ನು ನಾನು ಹೇಳ್ತಾ ಇಲ್ಲ, ಆಂಜನೇಯ ಸ್ವಾಮಿ ಹೇಳ್ತಾ ಇದ್ದಾರೆ, ಹನುಮಂತ ಹೇಳ್ತಾ ಇದ್ದಾನೆ. ಆ ರೀತಿ ಭಾವ ನನ್ನದು. ಗಂಗಾವತರಣದ ಪರಮ ಪಾವನವಾದಂಥ ಕಥೆಯನ್ನು ರಾಮ ಲಕ್ಷ್ಮಣರಿಬ್ಬರು ಕೇಳಿದ್ರು, ಸಂತೋಷಪಟ್ಟರು. ಅವರ ಯಾತ್ರೆ ಹೀಗೆ ಮುಂದುವರಿತಾ ಇದೆ. ಗಂಗಾ ನದಿಯನ್ನು ದಾಟಿದ ಮೇಲೆ ಒಂದು ವಿಶಾಲವಾದಂತಹ ನಗರಕ್ಕೆ ಅವರು ಪ್ರವೇಶ ಮಾಡ್ತಾರೆ. ಆ ಪಟ್ಟಣ ತುಂಬ ರಮ್ಯವಾಗಿದೆ, ತುಂಬ ಸುಂದರವಾಗಿದೆ. ರಾಮ ವಿಶ್ವಾಮಿತ್ರರನ್ನು ಕೇಳ್ತಾನೆ, ಈ ಪಟ್ಟಣ ಯಾವುದು, ಇಷ್ಟು ಸುಂದರವಾಗಿದೆ, ಇದರ ಕಥೆಯನ್ನು ನಮಗೆ ಹೇಳಿ ಅಂತ ರಾಮ ವಿಶ್ವಾಮಿತ್ರರನ್ನು ಕೇಳ್ತಾನೆ. ಆಗ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಬ್ಬರಿಗೂ ಈ ವಿಶಾಲ ನಗರದ ಪೂರ್ವ ವೃತ್ತಾಂತವನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಕಶ್ಯಪ ಮಹರ್ಷಿಗೆ ದಿತಿ, ಅದಿತಿ ಅಂತ ಇಬ್ಬರು ಹೆಂಡತಿಯರು. ದಿತಿಯಲ್ಲಿ ಹುಟ್ಟಿದವರೆಲ್ಲ ದೈತ್ಯರು ಅಂತ ಅನ್ನಿಸ್ಕೊಂಡ್ರು. ಅದಿತಿಯಲ್ಲಿ ಹುಟ್ಟಿದವರು ದೇವತೆಗಳಾದರು. ಯಾವಾಗಲೂ ಈ ದೈತ್ಯರು ಮತ್ತು ದೇವತೆಗಳಿಗೆ ಯಾವಾಗಲೂ ಸಂಘರ್ಷ ಇರ್ತಾನೇ ಇತ್ತು. ಕೊನೆಗೆ ದೇವತೆಗಳೆಲ್ಲ ಯೋಚನೆ ಮಾಡಿದ್ರು, ಈ ದೈತ್ಯರಿಂದ ನಮಗೆ ತೊಂದರೆ ಇಲ್ಲದೆ ಇರಬೇಕು, ನಾವು ಅಮರರಾಗಿರಬೇಕು, ಅದಕ್ಕೆ ಹೇಗಾದರೂ ಮಾಡಿ ಅಮೃತವನ್ನು ನಾವು ಪಡಿಬೇಕು ಅಂತ ಯೋಚನೆ ಮಾಡಿದ್ರು. ಆಗ ಕ್ಷೀರ ಸಮುದ್ರವನ್ನು ಕಡೆದು ಅಮೃತವನ್ನು ಪಡೆದು ನಾವೆಲ್ಲ ಅಮರರಾಗೋಣ ಅಂತ ಅವರು ತೀರ್ಮಾನಿಸಿದ್ರು. ಅದರಂತೆ ದೈತ್ಯರು ಮತ್ತು ದೇವತೆಗಳು ಇಬ್ಬರು ಕ್ಷೀರ ಸಮುದ್ರವನ್ನು ಕಡಿಯೋದಕ್ಕೆ ಶುರು ಮಾಡ್ತಾರೆ. ಮಂದರ ಪರ್ವತವನ್ನು ಕಡಗೋದಾಗಿ ಮಾಡ್ಕೊಳ್ತಾರೆ. ವಾಸುಕಿಯನ್ನು ಕಡಿಯುವ ಹಗ್ಗವನ್ನಾಗಿ ಮಾಡಿಕೊಳ್ತಾರೆ. ಒಂದು ಕಡೆ ದೈತ್ಯರು, ಇನ್ನೊಂದು ಕಡೆ ದೇವತೆಗಳು ಇದನ್ನು ಕಡಿಯೋದಕ್ಕೆ ಶುರು ಮಾಡ್ತಾರೆ. ಆವಾಗ ಇದ್ದಕ್ಕಿದ್ದಂತೆ ಪರ್ವತ ಮುಳುಗಿ ಹೋಯಿತು. ದೇವತೆಗಳೆಲ್ಲ ಮಹಾವಿಷ್ಣುವನ್ನು ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಆಗ ಮಹಾವಿಷ್ಣು ಕೂರ್ಮ ರೂಪವಾಗಿ ಬಂದು ಈ ಮಂತ್ರ ಪರ್ವತವನ್ನು ಮೇಲಕ್ಕೆ ಎತ್ತಿ ನಿಲ್ಲಿಸ್ಕೊಳ್ತಾನೆ ತನ್ನ ಬೆನ್ನಿನ ಮೇಲೆ. ಇನ್ನೊಂದು ರೂಪದಿಂದ ಪರ್ವತದ ಶಿಖರವನ್ನು ಹಿಡ್ಕೊಳ್ತಾನೆ. ಹೀಗೆ ನಾನಾ ರೂಪಗಳನ್ನು ಧರಿಸಿದಂತಹ ಭಗವಂತ ಮಹಾವಿಷ್ಣು ಕ್ಷೀರ ಸಮುದ್ರವನ್ನು ಕಡಿಯೋದಕ್ಕೆ ಸಹಾಯ ಮಾಡ್ತಾನೆ.
ಕಡಿತಾ ಇದ್ದಾಗ ಮೊದಲಿಗೆ ತೀಕ್ಷ್ಣವಾದಂತಹ ಹಲಹಲ ಬಂದ್ಬಿಡುತ್ತೆ. ಅದು ಸುತ್ತಲೂ ವ್ಯಾಪಿಸ್ಬಿಡುತ್ತೆ. ಅದರ ತೀಕ್ಷ್ಣತೆ ಎಲ್ಲ ಕಡೆ ಸುಡೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಆಗ ದೇವತೆಗಳೆಲ್ಲ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಆಗ ವಿಷ್ಣು ಈಶ್ವರನನ್ನು ಕುರಿತು ಹೇಳ್ತಾನೆ, ನೀನು ದೇವತೆಗಳಲ್ಲೆಲ್ಲ ಅಗ್ರಸ್ಥಾನದಲ್ಲಿದೆಯಾ, ಆದ್ದರಿಂದ ಈ ಮಥನ ಕಾಲದಲ್ಲಿ ಮೊದಲು ಬಂತಲ್ಲ ಈ ಹಾಲಾಹಲ, ನಿನಗೆ ಅಗ್ರಪೂಜೆ ಸಲ್ಲಬೇಕು, ಇದನ್ನು ನೀನು ಸ್ವೀಕರಿಸು ಅಂತಾರೆ. ಸರ್ವಭೂತಗಳ ಹಿತವನ್ನು ಅಪೇಕ್ಷಿಸಿದಂತಹ ಈಶ್ವರ ಈ ಹಾಲಾಹಲವನ್ನು ನುಂಗಿದ. ಕಂಠದಲ್ಲಿ ವಿಷ ನಿಂತಿತು. ಅವನು ನೀಲಕಂಠನಾದ. ಅವನ ಕಂಠದಲ್ಲಿ ಆ ವಿಷ ನೀಲಮಣಿಯಂತೆ ಶೋಭಿಸಿತು. ಆಮೇಲೆ ಮತ್ತೆ ಕ್ಷೀರ ಸಮುದ್ರವನ್ನು ಕಡಿಯೋದಕ್ಕೆ ಶುರು ಮಾಡ್ತಾರೆ. ಸಮುದ್ರ ಮಥನ ಕಾಲದಲ್ಲಿ ಅಪ್ಸರೆಯರು ಬರ್ತಾರೆ. ವರುಣನ ಮಗಳಾದಂಥ ವಾರುಣಿ, ಉಚ್ಚೈಶ್ರವತ್ತೆಂಬ ಕುದುರೆ, ಕಾಮಧೇನು ಇವೆಲ್ಲ ಕ್ರಮವಾಗಿ ಅದರಲ್ಲಿ ಹುಟ್ಟು ಬರುತ್ತೆ. ಆಮೇಲೆ ಬಂದಿದ್ದೆ ಧನ್ವಂತರಿಯ ಅವತಾರ. ಸಕಲ ರೋಗಗಳನ್ನು ನಿವಾರಣೆ ಮಾಡುವಂತಹ ಆರೋಗ್ಯ ದೇವನಾದಂತಹ ಮಹಾವಿಷ್ಣು ಧನ್ವಂತರಿಯಾಗಿ ದರ್ಶನವನ್ನು ಕೊಡ್ತಾನೆ. ಅದಾದ ನಂತರ ಮಹಾಲಕ್ಷ್ಮಿ ಸಮುದ್ರದಿಂದ, ಕ್ಷೀರ ಸಮುದ್ರದಿಂದ ಹುಟ್ಟುತ್ತಾಳೆ. ಅವಳು ಸಾಕ್ಷಾತ್ ಶ್ರೀಮನ್ನಾರಾಯಣನನ್ನು ವರಿಸ್ತಾಳೆ. ಮಹಾವಿಷ್ಣುವಿನ ವಕ್ಷಸ್ಥಳವನ್ನೇ ತನ್ನ ಆವಾಸ ಸ್ಥಾನವಾಗಿ ಮಾಡಿಕೊಂಡು ಸ್ಥಿರವಾಗಿ ಮಹಾಲಕ್ಷ್ಮಿ ಅಲ್ಲಿ ಶೋಭಿಸ್ತಾಳೆ. ಕೊನೆಗೆ ಬಂದಿದ್ದು ಅಮೃತ. ಆಗ ದೇವದಾನರಿಬ್ಬರಿಗೂ ಯುದ್ಧ ಶುರು ಆಗಿಬಿಡುತ್ತೆ. ಆವಾಗ ಮಹಾವಿಷ್ಣು ಮೋಹನಾವತಾರವನ್ನು ತಳಿತಾನೆ. ಮೋಹಿನಿ ರೂಪವನ್ನು ಧರಿಸ್ಕೊಂಡು ದೈತ್ಯರಿಗೆಲ್ಲ ವಂಚಿಸಿ ದೇವತೆಗಳಿಗೆ ಮಾತ್ರ ಅಮೃತವನ್ನು ಕೊಡ್ತಾನೆ. ದೇವತೆಗಳು ಅಮೃತವನ್ನೆಲ್ಲ ಸವಿದ್ರು, ಅಮರರಾದರು. ಅವರ ಉದ್ದೇಶ ಸಫಲ ಆಯಿತು ಮಹಾವಿಷ್ಣುವಿನ ಅನುಗ್ರಹದಿಂದ. ದೈತ್ಯರೆಲ್ಲ ಯುದ್ಧದಲ್ಲಿ ನಾಶ ಆಗಿಬಿಟ್ರು. ದಿತಿಗೆ ಇದರಿಂದ ಬಹಳ ದುಃಖ ಆಗಿಬಿಡುತ್ತೆ. ತನ್ನ ಮಕ್ಕಳೆಲ್ಲ ನಾಶ ಹೊಂದಿದ್ದನ್ನು ಕಂಡು ಬಹಳ ಶೋಕ ಪಡ್ತಾಳೆ. ಆವಾಗ ತನ್ನ ಪತಿಯಾದಂಥ ಕಶ್ಯಪರನ್ನು ಪ್ರಾರ್ಥಿಸ್ಕೊಳ್ತಾಳೆ. ತನ್ನ ಸಂಕಟವನ್ನು ತೋಡ್ಕೊಳ್ತಾಳೆ. ದೇವೇಂದ್ರನನ್ನು ಕೊಲ್ಲುವಂತಹ ಒಬ್ಬ ವೀರ್ಯವಂತನಾದಂತಹ ಮಗ ನನಗಾಗಬೇಕು ಅಂತ ಪ್ರಾರ್ಥಿಸ್ತಾಳೆ. ಕಶ್ಯಪರು ನಿನಗೆ ದೇವೇಂದ್ರನನ್ನು ಜಯಿಸುವಂಥ ಮಗ ಆಗ್ತಾನೆ. ಅಂತಹ ಮಗ ಆಗುವವರೆಗೆ ನೀನು ಬಹಳ ಶುಚಿಯಾಗಿ ನಿಷ್ಠೆಯಿಂದ ತಪಸ್ಸು ಮಾಡಬೇಕು. ತಪಸ್ಸು ಮಾಡಿದ್ರೆ ನಿನ್ನ ಆಸೆ ಪೂರೈಸುತ್ತೆ ಅಂತ ಕಶ್ಯಪರು ಹೇಳ್ತಾರೆ. ಅದರಂತೆ ದಿತಿ ಕುಶಪ್ಲವನ ಅಂತ ಒಂದು ಸ್ಥಳ, ಬಹಳ ಪವಿತ್ರವಾದಂತಹ ಸ್ಥಳ, ಅಲ್ಲಿ ತಪಸ್ಸನ್ನು ಪ್ರಾರಂಭ ಮಾಡ್ತಾಳೆ. ಸಹಸ್ರಾಕ್ಷನಾದಂಥ ಇಂದ್ರನಿಗೆ ಈ ವಿಷಯ ಗೊತ್ತಾಗ್ಬಿಡುತ್ತೆ. ಅವನು ಅಲ್ಲಿಗೆ ಬರ್ತಾನೆ. ದಿತಿಯನ್ನು ವಿವಿಧ ರೀತಿಯಲ್ಲಿ ಸೇವಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ದಿತಿ ದೇವೇಂದ್ರನ ಸೇವೆಯಿಂದ ಬಹಳ ಸಂತುಷ್ಟಳಾಗ್ಬಿಡ್ತಾಳೆ. ಒಂದು ದಿನ ಬೆಳಗ್ಗೆ ದಿತಿ ತುಂಬ ಆಯಾಸದಿಂದ ಮಂಡಿಯ ಮೇಲೆ ತಲೆಯೂರಿ ಮಲಗಿರ್ತಾಳೆ. ಅವಳಿಗೆ ನಿದ್ರೆ ಬಂದ್ಬಿಡ್ತು. ಅವಳ ತಲೆ ಕೂದಲು ಕಾಲಿಗೆ ತಗಲ್ತಾ ಇತ್ತು. ಅದರಿಂದ ಅವಳು ಅಶುಚಿಯಾಗ್ಬಿಟ್ಲು. ಅದಕ್ಕೆ ಹೇಳೋದು, ಹಗಲು ಮಲಗಬಾರ್ದು, ನಮ್ಮ ತಲೆ ಕೂದಲು ಕೆಳಗೆ ತಗಲಬಾರ್ದು. ಇದೆಲ್ಲವೂ ಇದರ ಸಂಕೇತನೇ. ಇದರಿಂದ ದಿತಿ ಅಶುಚಿಯಾಗ್ಬಿಟ್ಲು. ಇಂತಹ ಸಮಯವನ್ನೇ ಕಾಯ್ತಾ ಇದ್ದಂಥ ಇಂದ್ರ ಅತ್ಯಂತ ಸೂಕ್ಷ್ಮ ರೂಪದಿಂದ ಆ ದಿತಿಯ ಗರ್ಭವನ್ನು ಪ್ರವೇಶ ಮಾಡಿ ತನ್ನ ವಜ್ರಾಯುಧದಿಂದ ಅಲ್ಲಿರೋ ಒಳಗಡೆ ಇದ್ದಂಥದ್ದನ್ನು 7 ತುಂಡಾಗಿ ಕತ್ತರಿಸ್ಬಿಡ್ತಾನೆ. ಆ ಗರ್ಭಗಳೆಲ್ಲ ಅಳೋದಕ್ಕೆ ಶುರು ಮಾಡುತ್ತೆ. ಆಗ ಇಂದ್ರ ಮಾರುದಹ ಮಾರುದಹ ಅಂತ ಅಳಬೇಡ ಅಳಬೇಡ ಅಂತ ಹೇಳ್ತಾನೆ. ದಿತಿಗೆ ಎಚ್ಚರ ಆಯಿತು. ಇಂದ್ರ ತಾಯಿಗೆ ನಮಸ್ಕರಿಸಿದ. ಅಮ್ಮ, ನಿಮ್ಮ ಗರ್ಭದಲ್ಲಿರೋವಂಥ ನನ್ನ ವೈರಿ ಬೆಳೆಯುತ್ತಿದ್ದರಿಂದ ಅವನು ನಾನು ಸಂಹಾರ ಮಾಡಿದೆ. ನೀನು ತಪ್ಪು ತಿಳ್ಕೊಬೇಡ, ನನ್ನ ಕ್ಷಮಿಸು
ಅಂತ ಇಂದ್ರ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾನೆ. ದಿತಿನೂ ಅದಿದ್ದಾಯಿತು ಬಿಡು, ಆದರೆ ಇವ್ರನ್ನೆಲ್ಲ ನೀನು ದೇವತೆಗಳ ಗುಂಪಿಗೆ ಸೇರಿಸ್ಕೊ, ಇವರೆಲ್ಲ ಮರುತ್ತುಗಳಾಗ್ತಾರೆ, ಅಂತಹ ಖ್ಯಾತಿಯನ್ನು ಪಡೀಲಿ ಅಂತ ಹೇಳ್ತಾನೆ. ಹಾಗೇ ಆಗಲಿ ಅಂತ ಹೇಳ್ತಾನೆ ಇಂದ್ರ. ಹೀಗೆ ಮರುತ್ತುಗಳೆಲ್ಲ ಉತ್ಪತ್ತಿಯನ್ನು ಹೇಳಿದಂಥ ವಿಶ್ವಾಮಿತ್ರರು ರಾಮನಿಗೆ ಈ ಕಥೆಯನ್ನು ಪೂರ್ಣ ಮಾಡ್ತಾರೆ. ಆ ದಿತಿ ತಪಸ್ಸು ಮಾಡಿದಂಥ ಸ್ಥಳ ಇದು. ಇಲ್ಲೇ ಇಕ್ಷ್ವಾಕು ಮಹಾರಾಜನಿಗೆ ಅಲಂಬುಸೆ ಎಂಬುವಳು ವಿಶಾಲ ಎಂಬ ಮಗನಾದ. ಅವನು ಕಟ್ಟಿಸಿದ ನಗರ ಇದಾದ್ದರಿಂದ ಇದಕ್ಕೆ ವಿಶಾಲ ನಗರ ಅಂತ ಹೆಸರಾಯ್ತಪ್ಪ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಬ್ಬರನ್ನ ಕರ್ಕೊಂಡು ವಿಶಾಲ ನಗರವನ್ನು ಪ್ರವೇಶ ಮಾಡ್ತಾರೆ. ವಿಶ್ವಾಮಿತ್ರರೊಡನೆ ರಾಮ ಲಕ್ಷ್ಮಣರಿಬ್ಬರು ವಿಶಾಲ ನಗರದ ಸುಮತಿ ಮಹಾರಾಜನಲ್ಲಿಗೆ ಅವರು ಹೊರಡ್ತಾರೆ. ಮುಂದಿನ ಕಥೆಯನ್ನು ನಾಳೆ ನೋಡೋಣ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಸೀತಾ